ನಮಸ್ತೆ ಮೇಡಮ್, ನನ್ನ ಹೆಸರು ಪುಷ್ಪಲತಾ ಅಂತ. 2018ರಲ್ಲಿ ನಾನು ಮಾರಣಾಂತಿಕ ಕಾಯಿಲೆಗೆ ತುತ್ತಾದೆ, ಪದೇ 2 ಸಲ. ಅದರಿಂದ ಈಗಷ್ಟೇ ಚೇತರಿಸ್ಕೊತಾ ಇದ್ದೀನಿ. ಮನೆಯವರು ಆಟೋ ಡ್ರೈವರು, ಅವರು 2 ಸಲ ಆಪ್ರೇಷನ್ಗೆ ತುತ್ತಾಗಿದ್ದಾರೆ. ಇದೆರಡು ಮಧ್ಯೆ ಸ್ವಲ್ಪ ಬಡತನ, ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ನಮ್ಮ ಅಸಹಾಯಕತೆ ಎಲ್ಲರೂ ಇದ್ದು ನಾನು ಅನಾಥೆ ಅನ್ನೋ ಭಾವ ಉಂಟಾಗೋದಕ್ಕೆ ಕಾರಣ. ಅಮ್ಮ ಇದ್ದಾರೆ, ತುಂಬ ವಯಸ್ಸಾಗಿದೆ. 2 ಅಣ್ಣಂದಿ ಇದ್ದಾರೆ, ಎಲ್ಲೋ ದೂರದಲ್ಲಿ ಒಬ್ಬ ಇದ್ದಾನೆ, ಹತ್ರದಲ್ಲೇ ಒಬ್ಬ ಇದ್ದಾರೆ. ಯಾರಿಗೂ ನಾನು ಬೇಕಾಗಿಲ್ಲ, ಎಲ್ಲ ಇದ್ದು ನಾನು ಅನಾಥೆ ಥರ ಇದ್ದೀನಿ. ಇವತ್ತು ನನಗೇನೇ ಆಗಲಿ, ನನ್ನ ಮಕ್ಕಳಿಗೇನೇ ಆಗಲಿ, ಯಾರು ಬಂದು ನನ್ನ ನೋಡಲ್ಲ. ಒಂದಿನ ಕರೆದ ಅರ್ಶಿನ ಕುಂಕುಮ ಕೊಡ್ತಿದ್ದ. ಆ ಕಾರಣಕ್ಕೆ ನನಗೂ ಬಾಗಿನ ಕೊಡಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಅಮ್ಮನಿಗೆ ಆಸೆ, ಆದರೆ ಹೀರೋರು ಬಿಡಲ್ಲ, ಏನು ಮಾಡಲಿ. ಆ ಕಾರಣಕ್ಕೆ ಈಗ ನಮಗೂ ವಯಸ್ಸಾಗ್ತೈತೆ. ನಾಳೆ ದಿನ ನಮ್ಮ ಮಕ್ಕಳಿಗೂ ಈ ಪರಿಸ್ಥಿತಿ ಬರಬಾರ್ದು. ನನಗೆ ಬಂದಿರೋ ಪರಿಸ್ಥಿತಿ ನನ್ನ ಮಕ್ಳಿಗೂ ಬರಬಾರ್ದು ಅನ್ನೋದೇ ನಾನು ಆಸೆ ಪಟ್ಟು, ಮುಂದೆ ಆದರೂ ದೇವ್ರು ನಮ್ಮ ಚೆನ್ನಾಗಿಡಲಿ ಇನ್ನಾದರೂ ಅಂತ ಯಾವತ್ತೂ ಕೇಳ್ಕೊತಾ ಇರ್ತೀನಿ. ನೋಡೋಣ ಮೇಡಮ್, ನೀವು ನನಗೆ ಬಾಗಿನ ಕಳಿಸ್ಕೊಟ್ರೆ, ನೀವು ವಯಸ್ಸಿನಲ್ಲಿ ದೊಡ್ಡವರು ಚಿಕ್ಕವರೋ ಗೊತ್ತಿಲ್ಲ, ಆದರೂ ನನ್ನ ತವ್ರ ಮನೆಯಿಂದನೇ ಬಾಗಿನ ಬಂದಿದೆ ಅನ್ನೋ ಒಂದು ಖುಷಿ ನನಗೆ ಇದ್ದೇ ಇರುತ್ತೆ. ಅದನ್ನ ಯಾವತ್ತೂ ಮರೆಯೋಲ್ಲ. ದಯವಿಟ್ಟು ನನಗೂ ಬಾಗಿನ ಕಳಿಸ್ಕೊಡ್ತೀರ ಅನ್ನೋ ನಂಬಿಕೆಯಲ್ಲಿ ನಾನು ಕಾಯ್ತಾ ಇರ್ತೀನಿ. ನಮಸ್ತೆ ಮೇಡಮ್, ಥ್ಯಾಂಕ್ ಯು.